ನಿಮ್ಮ ಹೆಸರುಪಾ? ಮೋಹನ್ ಅಂತ. ಮೋಹನಪ್ಪ ಅಂತ ಹೇಳ್ಬಿಟ್ಟು. ಅಪ್ಪ ಎಲ್ಲಿಂದ ಬರೋ ಅಂತದ್ದು? ಅವಿನಿ ರೋಡಿಂದ. ಅವಿನಿ ರೋಡಿಂದ ಬರ್ತಾ ಇದ್ದೀರಾ. ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರ್ಗೆ ಬಂದಿದ್ದು? ಇದು ಯೂಟ್ಯೂಬಲ್ಲಿ ನೋಡಿದೆ, ನನಗೆ ಹೊಟ್ಟೆ ಗಟ್ಟಿ ಆಗ್ಬಿಟ್ಟಿತ್ತು. ಒಂದಿಷ್ಟು ಅನ್ನ ತಿನ್ಬೇಕು ಅಂದ್ರೂ ಹಾಫ್ ಅನ್ ಅವರ್ ಮೇಲೆ ಬೇಕಾಗಿತ್ತು. ಒಂದ್ ಸ್ವಲ್ಪ ಊಟ ಮಾಡಕ್ಕೆ, ತುತ್ತು ತಿನ್ಬೇಕಂದ್ರೆ. ಆಮೇಲೆ ಕಫ ಇಲ್ಲಿ ಸಿಕ್ಕಾಪಟ್ಟೆ ಸೇರ್ಬಿಟ್ಟಿತ್ತು. ಲಂಗ್ಸ್ ಪೂರ್ತಿಯಾಗಿ ಕಫ. ಆಮೇಲೆ ನಡಿಬೇಕಂದ್ರೆ ಆರ್ಗನ್ಸ್ ಎಲ್ಲ ವರ್ಕ್ ಆಗಲ್ಲಲ್ಲ. ನಡಿಬೇಕು ಅಂದ್ರೆ ಒಬ್ಬರು ಸಪೋರ್ಟ್ ಆದ್ರೂ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಾ ಇದ್ರಿ. ಆದ್ರೂ ನಾನು ಯಾರು ನಡೀದೇ ಇರೋ ಜಾಗದಲ್ಲಿ ನಾನು ನಡೀತಾ ಇದ್ದೆ. ಇದರಿಂದ ಇದೆಲ್ಲ ಸ್ವಲ್ಪ ಫ್ರೀ ಆಗಿತ್ತು. ಈ ನಾವು ಫುಡ್ ಕಂಟ್ರೋಲ್ ಇಲ್ಲಲ್ಲ, ಇದು ಸ್ವಲ್ಪ ಇದನ್ನ ಸ್ಟಿಫ್ ಆಗ್ಬಿಟ್ಟಿದೆ ಈಗ. ಅಪ್ಪ ಸರಕೇರಿಗೆ ಬರಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು ನೀವು? ಈಗ ಇನ್ನು 2 ತಿಂಗಳಾಯ್ತು ಅಂದ್ರೆ 2 ವರ್ಷ ಆಗುತ್ತೆ. 2 ತಿಂಗಳು ಹೋದ್ರೆ 2 ವರ್ಷ ಆಗುತ್ತೆ. ಅಪ್ಪ ಇವಾಗ ಹೊಟ್ಟೆಲಿ ಊಟ ಅಂದ್ರೆ ಮಾಡಕ್ ಅರ್ಧ ಗಂಟೆ, ಒಂದ್ ಸ್ವಲ್ಪ ಊಟ ಮಾಡ್ಬೇಕು ಅಂದ್ರೆ ಅರ್ಧ ಗಂಟೆ ಆಗ್ತಾ ಇತ್ತು. ಡೈಜೆಷನ್ ಆಗ್ತಾ ಇರ್ಲಿಲ್ಲ ನಿಮಗೆ. ಕಫ ಫುಲ್ ಆಗಿ ಲಂಗ್ಸ್ ಪೂರ್ತಿ ಫುಲ್ ಗಟ್ಟಿ ಆಗ್ಬಿಟ್ಟಿತ್ತು. ಹೊಟ್ಟೆ ಪೂರ್ತಿ ಗಟ್ಟಿ ಆಗೋಗಿತ್ತು. ನೀರ್ ಕುಡಿಯೋದ್ರಿಂದ ಹೊಟ್ಟೆ ಫ್ರೀ ಆಯ್ತು. ಫಸ್ಟ್ ಫ್ರೀ ಆಗೋದಕ್ಕಿಂತ ನಾನು ಅಲ್ಲಿಂದ ನಡಿಯಕ್ ಆಗ್ತಾ ಇಲ್ವಲ್ಲ, ಅಲ್ಲಿಂದ ಅವಿನಿ ರೋಡಿಂದ ನಡ್ಕೊಂಡು ಬರ್ತೀರಾ? ಅಲ್ಲಿಂದ ಇವಾಗ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಅವಾಗ ಅಲ್ಲಿರೋವಾಗ ನಡ್ಕೊಂಡ್ ಬರ್ತಾ ಇದ್ದೆ. ಮುಂಚೆ ಅಷ್ಟು ನಡಿಯಕ್ ಆಗ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಈ ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಫಸ್ಟ್ ಈ ಕಫ ಕ್ಲಿಯರ್ ಆಯ್ತು. ವಾಕಿಂಗ್ ಆಚೆ ಕ್ಲಿಯರ್ ಆಯ್ತು. ನಾನು ನಡ್ಕೊಂಡ್ ಬರೋವಾಗೇನೆ ದಾರಿಯಲ್ಲೇನೆ ಬೈಕ್ ಬರೋದಾಗೇನೆ ನೀರು ಕುಡಿದ್ ಬಿಡ್ತಾ ಇದ್ನಲ್ಲ. ಇಲ್ಲಿ ಕುಡೋದ್ರ ನೀವು ಇಲ್ಲಿ ಅರ್ಧ ಲೀಟರ್ ಕೊಟ್ರೆ ಕುಡ್ಕೊಂಡು ಮನೆಯಲ್ಲಿ ಸೀದಾ ಬರ್ತಾ ಇದ್ದೆ. ಇನ್ನೂ ಎಕ್ಸ್ಟ್ರಾ ಕುಡಿತಾ ಇದ್ದೆ 2 ಲೀಟರ್ ಮೇಲೆ ನೀರು. ಆಮೇಲೆ ಇಲ್ಲಿ ಬರೋವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅದೇ ನಮ್ಗೆ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ. ವಾಟರ್ ಕುಡಿಯೋದ್ರಿಂದ ನಿಮ್ಗೆ ಕಫ ಪೂರ್ತಿಯಾಗಿ ಆಮೇಲೆ ಹೊಟ್ಟೆನೂ ಕ್ಲಿಯರ್ ಆಯ್ತು. ಇವಾಗ ಇಲ್ಲಿ ಸ್ವಲ್ಪ ಇದೆ ಫ್ಯಾಟ್, ಇಲ್ಲಿ ನಮ್ಗೆ ಅರ್ನಿಯ ಗಡ್ಡೆ ಬೇರೆ ಇದೆ. ಇದರಿಂದ ಸ್ವಲ್ಪ ಇದೆಲ್ಲ ನರಗಳೆಲ್ಲ ಸ್ಟಿಫ್ನೆಸ್ ಇರೋದು. ಇವಾಗ 1/2 ಲೀಟರ್ ವಾಟರ್ ಕುಡಿಯೋದ್ರಿಂದ ನಿಮ್ಗೆ ಹೊಟ್ಟೆ ಪೂರ್ತಿ ಗಟ್ಟಿ ಆಗಿದ್ದು ಕಮ್ಮಿ ಆಯ್ತು, ಕಫ ಕ್ಲಿಯರೆನ್ಸ್ ಆಯ್ತು. ಜೊತೆಗೆ ಮನೇಲಿ ಮ್ಯಾಟ್ ಕೂಡ ಇದೆ ನಿಮ್ಗೆ, ಬೆಡ್ ತಗೊಂಡಿದ್ದೀರಾ. ಅಪ್ಪ ಮನೇಲೂ ಥೆರಪಿ ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀನಿ. ಎಷ್ಟೊತ್ತು ಥೆರಪಿ ಮಾಡ್ತೀರಾ ಮನೇಲಿ? ನಾನು ಒಂದೊಂದ್ಸಲಿ ಒಂದೇ ಸೈಡ್ ಮಲಗಿರ್ತೀವಲ್ಲ, ಬೊಬ್ಬೆ ಬಂದ್ಬಿಡ್ತದೆ, ಆನ್ ಮಾಡಲ್ಲ. ನಾವು ಊಟ ಮಾಡಿದ್ಮೇಲೆ ಮಾಮೂಲಿ ಪ್ರೆಷರ್ ಇರ್ತದಲ್ಲ, ಬಾಡಿ ಪ್ರೆಷರ್ ಫುಲ್ ಕವರ್ ಮಾಡ್ಕೊಂಡು ಮಲ್ಕೊಳ್ತೀರಾ. ಅದ್ರಲ್ಲೇನೆ ಅವಾಗೇನೆ ಗೊತ್ತಾಗುತ್ತೆ ನಮ್ಮ ಬಾಡಿ ಟೆಂಪ್ರೇಚರ್. ಇದು ಕಾವು ಕೊಡೋದ್ರಿಂದ ನಮ್ಮ ಶರೀರ ತಕ್ಕಂಗೆ ಅದರಿಂದಾನೇ ಅರ್ಧ ಮುಕ್ಕಾಲು ಭಾಗ ಇರ್ತದಲ್ಲ, ಸ್ವೆಟಿಂಗು ಆಗುತ್ತೆ. ಹಾಗೆ ಟವಲ್ ಇಟ್ಕೊಂಡಿರ್ತೀನಿ, ಒರೆಸ್ತಾ ಇರ್ತೀರ. ಅಪ್ಪ ಸರಕೇರ್ ಥೆರಪಿ ತಗೊಳ್ಳೋದ್ರೆ ಎಷ್ಟು % ನಿಮಗೆ ರಿಸಲ್ಟ್ಸ್ ಇದೆ? ನಮ್ಮ ಅಪ್ಪ ಅಮ್ಮಂದಿರಿಗೆ ಏನು ಹೇಳ್ತೀರಾ? ಇವಾಗ ಹಂಗೆ ಲೆಕ್ಕ ಹಾಕೊಳಕ್ ಹೋದ್ರೆ ಹೋದ ವರ್ಷ 50% ಇತ್ತು, ಈಗ 70%ನೇ ಸಾಲ್ವ್ ಆಗಿದೆ. ವಾಟರ್ ಇಂದ ನಿಮ್ಗೆ ಬೆಸ್ಟ್ ರಿಸಲ್ಟ್ಸ್ ಇದೆ, ಬೆಡ್ ಥೆರಪಿಯಿಂದ ಬೆಸ್ಟ್ ರಿಸಲ್ಟ್ಸ್ ಇದೆ ಅಂತೀರಲ್ಲ. ಡೈಲಿ ಇಲ್ಲಿ ಬರುವಂತ ಅಪ್ಪ ಅಮ್ಮಂದಿರಿಗೆ ಬೆಳಗ್ಗೆ ಅಷ್ಟು ಬೇಗ ಬರ್ತೀರಾ, ಫಸ್ಟ್ ಬ್ಯಾಚ್ ಥೆರಪಿ ಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಮೊದ್ಲಿಗೆ ಬೆಳಗ್ಗೆ ಹೊತ್ತು ಫಸ್ಟ್ ಥೆರಪಿ ತಗೊಂಡ್ರೆ ಬೆನಿಫಿಟ್ ಇದು. ಈ ಆಮೇಲೆ ಸೆಕೆಂಡ್ ಬ್ಯಾಚ್ಗೆ ಟಿಫನ್ ಮಾಡಿ ಊಟ ಮಾಡಿ ತಗೊಂಡ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಅದು ಡಿಫ್ರೆಂಟ್ ಪ್ರಯೋಜನ, ಬೇರೆ ಪ್ರಯೋಜನ ಆಗುತ್ತೆ. ಬಟ್ ಅವರು ಇದ್ ಮಾಡಕ್ ಆಗೋದಿಲ್ಲ. ಇವಾಗ ಖಾಲಿ ಹೊಟ್ಟೆ ಥೆರಪಿ ಬೆಸ್ಟ್ ಆಗಿದೆಯಾ ನಿಮಗೆ? ವೆರಿ ಫೈನ್, ಸೂಪರ್ ಆಗಿದ್ದೀರಾ. ಸೂಪರ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದ್ದೀರಾ. ಓಕೆಪಾ, ಥ್ಯಾಂಕ್ ಯು ಸೋ ಮಚ್ ಪಾ.